ಇನ್ನು ಮುನಿರತ್ನ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಾಗಿ ಎಸ್ ಟಿ ಸೋಮಶೇಖರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದ್ಯಾರು, ಇಂಜೆಕ್ಷನ್ ಕೊಟ್ಟಿದ್ಯಾರು, ಡಿಸಿಎಂ ವಿರುದ್ಧವಾಗಿ ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಡಿಸಿಎಂ ಡಿಕೆಶಿ ವಿರುದ್ಧವಾಗಿ ಏನು ಆರೋಪ ಕೇಳಿಬಂತು, ಇದಕ್ಕೆ ಮುನಿರತ್ನ ಮಾಡಿರುವಂತಹ ಈ ಆರೋಪಕ್ಕೆ ಎಸ್ ಟಿ ಸೋಮಶೇಖರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಫೋನ್ ಕದ್ದಾಲಿಕೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಫೋನ್ ಟ್ಯಾಪಿಂಗ್ ಬರೀ ಆಡಳಿತ ಪಕ್ಷದ ಸಚಿವರು ಶಾಸಕರು ಮಾತ್ರ ಅಲ್ಲ, ವಿಪಕ್ಷ ನಾಯಕರ ಫೋನ್ ಟ್ಯಾಪಿಂಗ್ ಕೂಡ ಆಗ್ತದೆ ಅಂತ ಆರೋಪನ ಅಶೋಕ್ ಮಾಡಿದ್ದಾರೆ. ಟೆಲಿಕಮ್ಯುನಿಕೇಶನ್ ಯಾರ ಹತ್ರ ಇದೆ? ಅಶೋಕ್ ಅವ್ರದ್ದು. ಕೇಂದ್ರ ಸರ್ಕಾರ ಕೊಡಲಿ, ಅವ್ರದ್ದೇ ಸರ್ಕಾರ. ಇಡಿ ಇದೆ, CBI ಇದೆ, ಎಲ್ಲ ಅಧಿಕಾರ ಕೇಂದ್ರ ಸರ್ಕಾರದಲ್ಲಿದೆ. ಇವತ್ತೇ ಒಂದು ಕಂಪ್ಲೇಂಟ್ ಕೊಡಲಿ, ಅಶೋಕ್ ಅವ್ರದ್ದು ಯಾರ ಫೋನು ಟ್ಯಾಪ್ ಆಗ್ತಿದೆ ಅಂತ ಕೊಡಲಿ, ಅವ್ರದ್ದೇ ಕೇಂದ್ರ ಸರ್ಕಾರ. ಈಗ ಹನಿ ಟ್ರಾಪ್ನ ರೂವಾರಿಯ ಡಿಸಿಎಂ DK ಶಿವಕುಮಾರ್ ಅಂತ ಮುನಿರತ್ನ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ನೋಡಿ, ತಲೆಯಲ್ಲಿ ಬುದ್ಧಿ ಇರ್ತಕ್ಕಂಥವ್ರು ಯಾರು ಕೂಡ ಮಾಡೋದಿಲ್ಲ. RR ನಗರ ಕ್ಷೇತ್ರದ ಶಾಸಕನ ಬಗ್ಗೆ ಅಲಿಗೇಷನ್ ಮಾಡ್ತಾ ಇರೋದು ಯಾರು? ವೇಲು ನಾಯ್ಕರ್, ಲಗ್ಗೆರೆ ನಾರಾಯಣ ಸ್ವಾಮಿ, ಇನ್ನೊಬ್ಬ ಲೇಡಿ ಮಾಡ್ತಿದ್ದಾರೆ. ಅದೇನು ಈಗಿನಿಂದ ಮಾಡ್ತಾ ಇಲ್ಲ, ಅವತ್ತಿಂದ ಮಾಡ್ತಿದ್ದಾರೆ. ಇವನು ತಾಕತ್ತಿದ್ರೆ ಯಾರು ಲೇಡಿ ಅನೌನ್ಸ್ ಮಾಡ್ತಿದ್ದಾಳೆ, ಒಬ್ಬ ಮಂತ್ರಿಯಾಗಿ ವಿಧಾನಸೌಧದಲ್ಲಿ ರೇಪ್ ಮಾಡಿದೆ ಅಂತ ಯಾರು ಹೇಳ್ತಾ ಇರೋದು? ಆ ಲೇಡಿ ಹೇಳ್ತಾ ಇರೋದು, ಆ ವೇಲು ನಾಯ್ಕರ್ ಹೇಳ್ತಾ ಇರೋದು, ಆ ಲಗ್ಗೆರೆ ನಾರಾಯಣ ಸ್ವಾಮಿ ಹೇಳ್ತಾ ಇರೋದು. ನಿಮಗೆ ಆ ಥರ ಇದ್ದರೆ ಫಸ್ಟ್ ಇವ್ರ ಮೂವರ ಮೇಲೆ ಕಂಪ್ಲೇಂಟ್ ಕೊಡ್ರಿ, ಬೇರೆಯವ್ರ ಮೇಲೆ ಯಾಕೆ ಬಿಟ್ಟು ತೋರಿಸ್ತೀರಿ? DK ಶಿವಕುಮಾರ್ ಎಲ್ಲರೂ ನಿನ್ನ ಹೆಸರು ಪ್ರಸ್ತಾಪ ಮಾಡಿದಾರಾ? ಎಲ್ಲರೂ ನಿನ್ನ ವಿರುದ್ಧ ಅವ್ರು ಏನಾರು ಹೇಳಿದಾರಾ? ನಿನ್ನ ವಿರುದ್ಧ ಹೇಳ್ತಕ್ಕಂಥವರು ಈ ಮಹಿಳೆ ಎರಡನೇ ಸಾರಿ ಹೇಳ್ತಿದ್ದಾರೆ. ವೇಲು ನಾಯ್ಕರ್ ಹೇಳ್ತಿದ್ದಾರೆ, ಲಗ್ಗೆರೆ ನಾರಾಯಣ ಸ್ವಾಮಿ ಹೇಳ್ತಿದ್ದಾರೆ. ಫಸ್ಟ್ ಅವ್ರ ಮೇಲೆ ನೀನು ಒಂದು ಕಂಪ್ಲೇಂಟ್ ಕೊಡು, ಅವ್ರ ಮೇಲೆ ಕೇಸ್ ಹಾಕು, ಅವ್ರ ಮೇಲೆ ತನಿಖೆ ಮಾಡುವಂತ ಕೊಡು. ಯಾರು ಹೇಳ್ತಿದ್ದಾರೆ, ಯಾರೆಲ್ಲ ವಾಸ್ತವಾಂಶ ಹೇಳ್ತಿದ್ದಾರೆ, ಯಾರು AIDS ಇಂಜೆಕ್ಷನ್ ಇದು ಮಾಡಿಕೊಟ್ಟಿದ್ದಾರೆ, ಫಸ್ಟ್ ಇದನ್ನು ನೀನು ಕಂಪ್ಲೇಂಟ್ ಕೊಡು. ಅದ ಬಿಟ್ಬಿಟ್ಟು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು 8 ಸಾರಿ ಈ ಕ್ಷೇತ್ರದಲ್ಲಿ ಅವ್ರನ್ನ ಜನ ಆಯ್ಕೆ ಮಾಡಿದ್ದಾರೆ. ಒಬ್ಬ ರೆಸ್ಪಾನ್ಸಿಬಿಲಿಟಿ ಉಪಮುಖ್ಯಮಂತ್ರಿಗಳು, ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು. ಆನೆ ಹೋಗ್ತಾ ಇರ್ತದೆ, ನಾಯಿ ಬೊಗಳಿದ್ರೆ ಏನೂ ಆಗೋದಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಶಾಸಕ ST ಸೋಮಶೇಖರ್ ಅವರ ಸ್ಪಷ್ಟವಾದ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.